ನಿಮಗೆ ಗಿಡ 3 ತಿಂಗಳು ಬೇಸಿಗೆ ಕಾಲದಲ್ಲಿ ಹೆಂಗಿರುತ್ತೆ ಹೇಳಿ, ಗ್ರೀನ್ ಆಗಿರುತ್ತೆ. ಗ್ರೀನ್ ಆಗಿ ಯಾವುದೇ ಕಲರ್ ಯೆಲ್ಲೋ ಕಲರ್ ಆಗಲ್ಲ. ನಿಮಗೆ ಏನಾದ್ರು ಇದು ಬರುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ಇಲ್ಲ. ಇದು ಪ್ಯೂರ್ ಆರ್ಗ್ಯಾನಿಕ್. ಎಫೆಕ್ಟ್ ಏನಾಗಲ್ಲ. ಎಫೆಕ್ಟ್ ಏನಾಗಲ್ಲ. ಎಫೆಕ್ಟ್ ಇದ್ರಿಂದ ಏನಾಗಲ್ಲ. ಮತ್ ನಾವ ಇದು ಕೆಮಿಕಲ್ ಹಾಕ್ಬಿಟ್ಟು ಟೆನ್ಷನ್. ಕೆಮಿಕಲ್ 1 ಲೀಟರ್ ಹೆಚ್ಚಿಗೆ ಆಯ್ತು ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ. ಓಕೆ ಸಾರ್, ನೋಡ್ಬೋದು ಒಂದು ಸ್ಪ್ರೇ ಮಾಡ್ತಾ ಇದಾರೆ. ಒಂದು 200 ml 200 ml ಹಾಕಿ, ಇದಕ್ಕೂ ಬಂದು ಫುಲ್ ಬಂದು ಇದು ಹಾಕಿರೋದು ಸಮೃದ್ಧಿ ಲಿಕ್ವಿಡ್ ಹಾಕಿರೋದಲ್ಲ ಸರ್, ಅಂದ್ರೆ ಭೂಮಿಗೆ ಹಾಕಿದ್ದಾರೆ. ಈ ಸಲ ಸ್ಪ್ರೇ ಮಾಡ್ತಾ ಇದ್ದೀವಿ. ಸ್ಪ್ರೇ ಮಾಡ್ಬೇಕು ಅಂದ್ರೆ ಒಂದು ಭೂಮಿಗೂ ಹೋಗ್ಬೇಕು, ಪ್ಲಸ್ ಗಿಡಕ್ಕೂ ಬಂದ್ರೆ ಎರಡಕ್ಕೂ ಒಂದು ಅನುಕೂಲ. ಆದ್ರೆ ನೀವು ಡೈಲ್ಯೂಷನ್ ಮಾಡೋದು ಭೂಮಿಗೆ ಹಾಕಿದ್ರೆ 500 ml ಸ್ಪ್ರೇ ಮಾಡಿದ್ರೆ ಎಷ್ಟೆಷ್ಟು ಹಾಕಿದೆ ಸರ್ ಈಗ? 200 ml 200 ಲೀಟರ್ ಡ್ರಮ್ಮಿಗೆ. ಸ್ವಲ್ಪ ನೆನೆಬೇಕು ಗಿಡ. ಕೆಮಿಕಲ್ ಅಲ್ಲ, ಇದು ಆರ್ಗ್ಯಾನಿಕ್. ಕೆಮಿಕಲ್ ಆದ್ರೆ ಸ್ವಲ್ಪ ಹೊಡಿಬೇಕು. ನೀವು 1 ಲೀಟರ್ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಅವಾಗ ಗಿಡ ಇನ್ನು ಚೆನ್ನಾಗತ್ತೆ. ಯಾಕೆಂದ್ರೆ ಭೂಮಿ ತನಿದ್ರೆ ನೋಡ್ಬೋದು. ಇವರು ಲಾಸ್ಟ್ ಇಯರ್ ಬಂದು ನಮ್ ಸಮೃದ್ಧಿ NPK ಲಿಕ್ವಿಡ್ ನ ಗ್ರೀನ್ ಲಿಕ್ವಿಡ್ ನ ತೋಟಕ್ಕೆ ಹಾಕಿದ್ರು. 1 ಲೀಟರ್ ಹಾಕಿದ್ರು. ಈ ವರ್ಷ ಸ್ಪ್ರೇ ಮಾಡಿಸ್ತಾ ಇದ್ವಿ. ಸ್ಪ್ರೇ ಮಾಡೋದಿದ್ರೆ ಡೈಲ್ಯೂಷನ್ 200 ml ಹಾಕಿದ್ದಾರೆ. ಪ್ಲಸ್ ನೋಡ್ಬೋದು 1 ವರ್ಷದ ತೋಟ ಅಲ್ವಾ, 1 ವರ್ಷದ ಗಿಡ ಅಲ್ವಾ? 1 ವರ್ಷ ಆಗಿಲ್ಲ ಸರ್, 1 ವರ್ಷನೂ ಆಗಿಲ್ಲ. ಅದ್ಭುತವಾಗಿದೆ. ಬಾಳೆ ಸ್ಪ್ರೇ ಮಾಡಿ, ಹೊಂಬಳೆನೂ ಉದ್ರಲ್ಲ, ಇಮಿಡಿಯೇಟ್ ಆಗಿ ಎಫೆಕ್ಟ್ ಕೊಡುತ್ತೆ. ಆದ್ರೆ ನೀವು ಲಿಕ್ವಿಡ್ ಮಾತ್ರ 200 ml ಹಾಕಬೇಕು. 200 ml 1 ಡ್ರಮ್ಮಿಗೆ 1 ಡ್ರಮ್ 200 ಲೀಟರ್ ನೀರಿಗೆ.